ಈ ಆತ್ಮಗಳು ಮಾತ್ರ ದೆವ್ವ ಭೂತಗಳಾಗುತ್ತವೆ ಎನ್ನುತ್ತೆ ಗರುಡ ಪುರಾಣ. ಮರಣಾನಂತರ ಕೆಲವೊಂದು ಆತ್ಮವು ಮಾನವ ರೂಪವನ್ನು ಪಡೆದುಕೊಂಡರೆ ಇನ್ನು ಕೆಲವೊಂದು ಆತ್ಮಗಳು ಪ್ರೇತಾತ್ಮಗಳ ರೂಪವನ್ನು ಪಡೆದುಕೊಳ್ಳುತ್ತದೆ. ಗರುಡ ಪುರಾಣದ ಪ್ರಕಾರ ಯಾವೆಲ್ಲ ಆತ್ಮಗಳು ಪ್ರೇತಾತ್ಮಗಳಾಗುತ್ತವೆ ಗೊತ್ತೇ? ಇವುಗಳೇ ನೋಡಿ ಪ್ರೇತಾತ್ಮಗಳಾಗಿ ಅಲೆದಾಡುವ ಆತ್ಮಗಳು. ಗರುಡ ಪುರಾಣವು ಹಿಂದೂ ಧರ್ಮದ ಒಂದು ಗ್ರಂಥವಾಗಿದ್ದು ಇದರಲ್ಲಿ ಸಾವಿನ ಮತ್ತು ಸಾವಿನ ನಂತರದ ಘಟನೆಗಳನ್ನು ವಿವರವಾಗಿ ವಿವರಿಸಲಾಗಿದೆ. ಇದರಲ್ಲಿ ವಿಷ್ಣುವು ಪಕ್ಷಿರಾಜ ಗರುಡನಿಗೆ ಸಾವಿನ ಬಗ್ಗೆ ಏನು ಹೇಳುತ್ತಾನೋ ಅದರ ವಿವರಣೆಯನ್ನು ಈ ಗ್ರಂಥದಲ್ಲಿ ನಾವು ನೋಡಬಹುದು. ಗರುಡ ಪುರಾಣದಲ್ಲಿ ಜನನ ಮರಣ, ಪುನರ್ಜನ್ಮ, ಕರ್ಮ, ಆತ್ಮ, ಪಾಪ ಪುಣ್ಯ, ನೀತಿ ನಿಯಮಗಳು, ಧರ್ಮ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಹೇಳಲಾಗಿದೆ. ಇದರೊಂದಿಗೆ ಆತ್ಮವು ಮಾನವ ರೂಪಕ್ಕೆ ಮತ್ತು ಸಾವಿನ ನಂತರ ಪ್ರೇತ ರೂಪಕ್ಕೆ ಹೋಗುವುದರ ಬಗ್ಗೆಯೂ ಹೇಳಲಾಗಿದೆ. ಅವುಗಳ ಕುರಿತು ನಾವಿಂದು ಇಲ್ಲಿ ತಿಳಿದುಕೊಳ್ಳೋಣ. ಮರಣಾನಂತರ ಪ್ರೇತಾತ್ಮ. ಸಾವಿನ ನಂತರ ಆತ್ಮವು ದೇಹವನ್ನು ತೊರೆದ ನಂತರವೂ ಹಸಿವು, ಬಾಯಾರಿಕೆ, ಕ್ರೋಧ, ಕೆಟ್ಟ ಭಾವನೆ ಮತ್ತು ಕಾಮಭಾವನೆಗಳು ಅದರಲ್ಲಿ ಉಳಿಯುತ್ತವೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಗರುಡ ಪುರಾಣದಲ್ಲಿ ಒಟ್ಟು 84 ಲಕ್ಷ ಜಾತಿಗಳನ್ನು ಉಲ್ಲೇಖಿಸಲಾಗಿದೆ. ಇದರಲ್ಲಿ ಪ್ರಾಣಿ, ಪಕ್ಷಿ, ವೃಕ್ಷ, ಕೀಟ, ಜೇಡ ಮತ್ತು ಮಾನವ ಇತ್ಯಾದಿ ಆತ್ಮಗಳು ಇವೆ. ಸಾವಿನ ನಂತರ ವ್ಯಕ್ತಿಯ ಆತ್ಮವು ಯಾವ ಜನ್ಮಕ್ಕೆ ಹೋಗುತ್ತದೆ ಅದು ಅವನ ಜೀವಿತಾವಧಿಯ ಕಾರ್ಯಗಳ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ. ಕೆಟ್ಟ ಕೆಲಸ ಮಾಡುವವರ ಆತ್ಮಗಳು ಸಾವಿನ ಲೋಕದಲ್ಲಿ ವಿಹರಿಸುತ್ತಲೇ ಇರುತ್ತವೆ. ಮತ್ತೊಂದೆಡೆ ಯಾವುದೇ ವ್ಯಕ್ತಿಯ ಸಾವು ಅಪಘಾತ, ಕೊಲೆ ಅಥವಾ ಆತ್ಮಹತ್ಯೆ ಇತ್ಯಾದಿಗಳಿಂದ ಆಗಿದ್ದರೆ, ಅಂದರೆ ಆತ್ಮವು ತನ್ನ ದೇಹವನ್ನು ನೈಸರ್ಗಿಕವಾದ ಸಾವಿನ ರೀತಿಯಲ್ಲಿ ಬಿಡದಿದ್ದರೆ ಆತ್ಮವು ಪ್ರೇತಾತ್ಮವಾಗಿ ಅಲೆದಾಡುತ್ತದೆ. ಪ್ರೇತಾತ್ಮಗಳ ರಹಸ್ಯವೇನು? ಗರುಡ ಪುರಾಣದ ಪ್ರಕಾರ ಸತ್ತ ನಂತರ ಆತ್ಮವು ಶಾಂತಿಯನ್ನು ಪಡೆಯುವುದಿಲ್ಲ ಅಥವಾ ಆತ್ಮವು ತನ್ನ ದೇಹವನ್ನು ನೈಸರ್ಗಿಕ ರೀತಿಯಲ್ಲಿ ಬಿಡುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಆತ್ಮವು ಪ್ರೇತವಾಗಿ ಅಲೆದಾಡುತ್ತಲೇ ಇರುತ್ತದೆ. ಅದಕ್ಕಾಗಿಯೇ ಧರ್ಮ ಗ್ರಂಥಗಳಲ್ಲಿ ಅವನ ಮರಣದ ನಂತರ ಸತ್ತವನ ಪಿಂಡದಾನ ಮತ್ತು ಶ್ರಾದ್ದದ ಬಗ್ಗೆ ಹೇಳಲಾಗಿದೆ. ನಿಯಮಗಳ ಪ್ರಕಾರ ಪಿಂಡದಾನ ಮತ್ತು ಶ್ರಾದ್ದ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಆದರೆ ಕೆಲವು ಆತ್ಮಗಳು ಅಪೂರ್ಣ ಕರ್ಮಗಳಿಂದ ಅಥವಾ ಕೆಟ್ಟ ಕೆಲಸಗಳಿಂದ ಶಾಂತವಾಗದೆ ಸಾವಿನ ಭೂಮಿಯಲ್ಲಿ ಅಲೆದಾಡುತ್ತಲೇ ಇರುತ್ತಾರೆ. ಇಂತಹ ಪ್ರೇತಾತ್ಮಗಳು ಇತರರಿಗೆ ಯಾವುದೋ ರೂಪದಲ್ಲಿ ಬೇಕಾದರೂ ತೊಂದರೆ ಕೊಡಬಹುದು. ನಾವು ಸಾಮಾನ್ಯ ಭಾಷೆಯಲ್ಲಿ ಇಂತಹ ಆತ್ಮಗಳನ್ನು ಭೂತ ಪಿಶಾಚಿ ಎಂದು ಕರೆಯುತ್ತೇವೆ. ಈ ಕಾರಣದಿಂದಾಗಿ ಗರುಡ ಪುರಾಣವು ಮಾನವ ತನ್ನ ಜೀವಿತಾವಧಿಯಲ್ಲಿ ಪಾಪ ಕರ್ಮಗಳನ್ನು ಮಾಡಬಾರದು ಎಂದು ಹೇಳುತ್ತದೆ. ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಪುಣ್ಯ ಕಾರ್ಯವನ್ನು ಮಾಡುವುದರಿಂದ ಇತರರಿಗೆ ಯಾವುದೇ ತೊಂದರೆಯನ್ನು ನೀಡದೆ ಎಲ್ಲರ ಸುಖ ದುಃಖಗಳಿಗೆ ಆಗುವ ವ್ಯಕ್ತಿಯು ಮರಣಾನಂತರ ಕೂಡ ಉತ್ತಮ ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ. ಮರಣ ಹೊಂದಿದವರ ಈ 3 ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಮನೆಯ ಸದಸ್ಯರು ಬಳಸಬಾರದು. ಗರುಡ ಪುರಾಣದಲ್ಲಿ ಶ್ರೀ ಮಹಾವಿಷ್ಣು ದೇವರು ಗರುಡನಿಗೆ ಮರಣ ಹೊಂದಿದವರು ಬಳಸಿದ ವಸ್ತುಗಳ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸಿದ್ದಾರೆ. ಸಾಕ್ಷಾತ್ ಶ್ರೀಕೃಷ್ಣನು ಹೇಳಿದ್ದಾನೆ, ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು, ಅದು ಪ್ರಕೃತಿ ಧರ್ಮ ಎಂದು ಹೇಳುತ್ತಾರೆ. ಮನುಷ್ಯ ಸತ್ತ ನಂತರ ತಾನು ಇದ್ದ ದೇಹದಿಂದ ಮಾತ್ರವಲ್ಲದೆ ತಾನು ಬಳಸುವ ಭೌತಿಕ ವಸ್ತುಗಳನ್ನು ಕೂಡ ತ್ಯಜಿಸಲೇಬೇಕು. ಮನುಷ್ಯ ತಾನು ಮಾಡಿದ ಪಾಪ ಪುಣ್ಯಗಳನ್ನಷ್ಟೇ ಜೊತೆಗೆ ಕೊಂಡೊಯ್ಯುತ್ತಾನೆ. ಮರಣ ಹೊಂದಿದವರ ಮೇಲಿನ ಅತಿಯಾದ ಪ್ರೀತಿಗೆ ವ್ಯಕ್ತಿಯು ಮರಣ ಹೊಂದಿದ ಮೇಲೆ ಆತ ಬಳಸುತ್ತಿದ್ದ ವಸ್ತುಗಳನ್ನು ನಮ್ಮ ಬಳಿ ಇಟ್ಟುಕೊಂಡು ನಾವು ಅವುಗಳನ್ನು ಬಳಸುತ್ತಾ ಸತ್ತ ವ್ಯಕ್ತಿಯ ನೆನಪು ಮಾಡಿಕೊಳ್ಳುವುದು ಸಹಜ. ಆದರೆ ಇದು ತಪ್ಪು ಎಂದು ಶಾಸ್ತ್ರ ಹೇಳುತ್ತದೆ. ಪಾಪಕ್ಕಿಂತ ಹೆಚ್ಚು ಪುಣ್ಯ ಮಾಡಿದ ವ್ಯಕ್ತಿಯ ಆತ್ಮ ಯಾವುದೇ ತೊಂದರೆ ಇಲ್ಲದೆ ಆ ದೇಹವನ್ನು ತ್ಯಜಿಸುತ್ತದೆ. ಪುಣ್ಯಕ್ಕಿಂತ ಹೆಚ್ಚು ಪಾಪ ಮಾಡಿದ ವ್ಯಕ್ತಿಯ ಆತ್ಮ ಆ ದೇಹವನ್ನು ಬಿಡಲು ಹಾಗೂ ಬಿಟ್ಟ ಮೇಲೂ ಹೆಚ್ಚು ಸಮಯ ನರಳುತ್ತದೆ. ಕಷ್ಟಪಟ್ಟು ಆ ದೇಹವನ್ನು ತ್ಯಜಿಸುತ್ತದೆ. ಆತ್ಮಕ್ಕೆ ಅಂತ್ಯವಿರುವುದಿಲ್ಲ.
ಆತ್ಮ ಮಾಡಿದ ಪಾಪ ಕರ್ಮಗಳ ಮೇಲೆ ಮತ್ತೆ ಮತ್ತೆ ಬೇರೆ ಬೇರೆ ದೇಹಗಳಲ್ಲಿ ಜನ್ಮಗಳು ಕಳೆದಂತೆ ಹುಟ್ಟುತ್ತಲೇ ಇರುತ್ತದೆ. ಸತ್ತು ಹೋದ ವ್ಯಕ್ತಿಯು ತಾನು ಬದುಕಿದ್ದಾಗ ಬಳಸುತ್ತಿದ್ದ ವಸ್ತುಗಳ ಮೇಲೆ ಹೆಚ್ಚು ಮೋಹವನ್ನು ಹೊಂದಿರುತ್ತಾರೆ. ಆ ವಸ್ತುಗಳನ್ನು ನಾವು ಮರುಬಳಕೆ ಮಾಡಿದರೆ ಆತ್ಮಕ್ಕೆ ಶಾಂತಿ ಇರುವುದಿಲ್ಲ. ಆ ವಸ್ತುವಿನ ಮೇಲಿರುವ ಮೋಹಕ್ಕೆ ಆತ್ಮಕ್ಕೆ ನಾನಾ ತೊಂದರೆಗಳು ಆಗುತ್ತದೆ. ಸತ್ತು ಹೋದವರ ಫೋಟೋ ಎಷ್ಟೋ ಜನ ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟಿರುತ್ತಾರೆ. ಹೀಗೆ ಮಾಡಬಾರದು. ದೇವರ ಪಕ್ಕದಲ್ಲಿ ಸತ್ತು ಹೋದವರ ಫೋಟೋ ಇಟ್ಟರೆ ಆ ಮನೆಗೆ ಕುಲದೇವರ ಅನುಗ್ರಹ ಕಡಿಮೆಯಾಗುತ್ತದೆ. ಹಾಗೆಯೇ ಬದುಕಿದ್ದವರ ಫೋಟೋ ಜೊತೆ ಮರಣಿಸಿದವರ ಫೋಟೋ ಕೂಡ ಇಡಬಾರದು. ಇದರಿಂದ ಆಯಸ್ಸು ಕ್ಷೀಣಿಸುತ್ತದೆ. ಮನೆಯಲ್ಲಿ ನೆಗೆಟಿವ್ ಶಕ್ತಿ ಹೆಚ್ಚುತ್ತದೆ. ಸತ್ತವರ ಫೋಟೋ ಮನೆಯಲ್ಲಿ ಎಲ್ಲೆಂದರಲ್ಲಿ ಇಟ್ಟರೆ ಕುಟುಂಬ ಸದಸ್ಯರ ಆರೋಗ್ಯವು ಸದಾ ಹದಗೆಡುತ್ತದೆ. ಮರಣಿಸಿದವರ ಫೋಟೋ ಯಾವಾಗಲೂ ದಕ್ಷಿಣ ದಿಕ್ಕಿಗೆ ಹಾಕಿರಬೇಕು. ಉತ್ತರ ದಿಕ್ಕು ನೋಡುವಂತೆ ದಕ್ಷಿಣ ಗೋಡೆಗೆ ಹಾಕಬೇಕು. ಸತ್ತವರ ಫೋಟೋ ಮನೆಯಲ್ಲಿ ಇಡಬೇಕೆಂದರೆ ಮೊದಲು ಈ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಸತ್ತವರು ಫೋಟೋದಲ್ಲಿ ಅಳುವಂತೆ, ಕೋಪಿಸಿಕೊಂಡಂತೆ, ದುಃಖದಲ್ಲಿ ಇರುವಂತೆ ಇರಬಾರದು. ಸಮಾಧಾನದಿಂದ, ಸಂತೋಷದಿಂದ ಅವರು ನಮ್ಮನ್ನು ನೋಡುವ ಹಾಗೆ ಇರಬೇಕು. ಕೋಪದಲ್ಲಿರುವ ಪೂರ್ವಿಕರ ಫೋಟೋ ಮನೆಯಲ್ಲಿ ಇದ್ದರೆ ಅದು ನಮ್ಮ ಮನಸ್ಸಿಗೆ ಭಯವನ್ನು ಉಂಟು ಮಾಡುತ್ತದೆ. ಪೂರ್ವಿಕರ ಫೋಟೋ ಮುಂದೆ ನಿಂತು ಅಳುವುದು, ಕೋಪ ಮಾಡಿಕೊಳ್ಳುವುದನ್ನು ಮಾಡಬಾರದು. ಇದರಿಂದ ಪೂರ್ವಿಕರು ಕೂಡ ಹೆಚ್ಚು ದುಃಖ ಪಡುತ್ತಾರೆ. ಸತ್ತು ಹೋದವರ ಬಳಸಿದ ಕೈಗಡಿಯಾರ ಎಂದಿಗೂ ಬಳಸಬಾರದು. ಇದರ ಬಗ್ಗೆ ಗರುಡ ಪುರಾಣದಲ್ಲಿ ಎಲ್ಲಿಯೂ ತಿಳಿಸಿಲ್ಲ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮರಣಿಸಿದವರು ಬಳಸಿದ ಗಡಿಯಾರದಲ್ಲಿ ಅವರ ಶಕ್ತಿ ಅಥವಾ ನೆಗೆಟಿವ್ ಪ್ರಭಾವ ಹೆಚ್ಚಾಗಿರುತ್ತಂತೆ. ಮರಣಿಸಿದವರು ಬಳಸಿದ ಗಡಿಯಾರ ಅಥವಾ ಕೈಗಡಿಯಾರವನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು. ಬದಲಾಗಿ ಯಾರಿಗಾದರೂ ದಾನವಾಗಿ ನೀಡಬೇಕು. ಮರಣಿಸಿದವರು ಬಳಸಿದ ಆಭರಣಗಳು, ಬಳೆಗಳನ್ನು ಎಂದಿಗೂ ಬಳಸಬಾರದು. ಏಕೆಂದರೆ ಸತ್ತ ವ್ಯಕ್ತಿಯು ತಾನು ಬದುಕಿದ್ದಾಗ ಶರೀರದ ಅಂದಕ್ಕಾಗಿ ಆ ಆಭರಣಗಳನ್ನು, ಬಳೆಗಳನ್ನು ಬಳಸುತ್ತಾರೆ. ಸತ್ತ ನಂತರ ಆ ಆಭರಣಗಳನ್ನು, ಬಳೆಗಳನ್ನು ಬಳಸಿದರೆ ನಮಗೂ ಆ ಆತ್ಮದ ಸ್ಪರ್ಶವಾದಂತಾಗುತ್ತದೆ. ಇದರಿಂದ ಆ ಆತ್ಮವು ಆಭರಣ ಧರಿಸಿದ ವ್ಯಕ್ತಿಗೆ ತೊಂದರೆ ನೀಡಲು ಆರಂಭಿಸುತ್ತದೆ. ತನ್ನ ಸ್ವಂತ ಕುಟುಂಬದವರು ಅಂತಲೂ ನೋಡದೆ ಆ ಆಭರಣ ಅಥವಾ ವಸ್ತುಗಳ ಮೇಲಿನ ಮೋಹಕ್ಕೆ ತೊಂದರೆ ನೀಡುತ್ತವೆ. ಆದ್ದರಿಂದ ಮರಣಿಸಿದವರ ಆಭರಣಗಳು, ಬಳೆಗಳನ್ನು ಎಂದಿಗೂ ಬಳಸಲೇಬಾರದು. ಬದಲಾಗಿ ಆಭರಣಗಳನ್ನು ಕರಗಿಸಿ ಹೊಸ ಆಭರಣಗಳನ್ನು ಮಾಡಿಸಿ ಧರಿಸಬಹುದು ಅಥವಾ ಯಾರಿಗಾದರೂ ದಾನವಾಗಿ ನೀಡಬಹುದು. ಮರಣಿಸಿದವರ ವಸ್ತ್ರಗಳನ್ನು ಎಂದಿಗೂ ಕುಟುಂಬದ ಸದಸ್ಯರು ಬಳಸಲೇಬಾರದು ಎಂದು ಗರುಡ ಪುರಾಣ ಹೇಳುತ್ತದೆ. ಸತ್ತು ಹೋದ ವ್ಯಕ್ತಿಯ ಆಲೋಚನೆಗಳು ಆ ಬಟ್ಟೆಗಳನ್ನು ಧರಿಸಿದ ವ್ಯಕ್ತಿಗೆ ಹಿಂಸೆ ನೀಡುತ್ತದೆ. ಇದರಿಂದ ಮಾನಸಿಕ ಹಾಗೂ ಶಾರೀರಿಕ ಬಲಹೀನತೆ ಹೆಚ್ಚಾಗುತ್ತದೆ. ಮರಣಿಸಿದವರ ಬಟ್ಟೆಗಳನ್ನು ಬಿಸಾಕಿದರೂ ಪರವಾಗಿಲ್ಲ, ಆದರೆ ಬಳಸಬಾರದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.